जय श्री आयुर्वेद। जय श्री आयुर्वेद। श्री भास्कराय नमः। श्री भास्कराय नमः। त्वं माता त्वं माता त्वं शरणं त्वं शरणं त्वं दाता त्वं धाता त्वं धनं त्वं आचार्यः त्वमाचार्यः त्वं त्राता त्वं त्राता त्वं हर्ता विपदाम् हर्ता विपदाम् अर्कप्रसीद अर्कप्रसीद मम भानो मित्र रवि सूर्य भानु खग पूषा हिरण्यगर्भ मरीच आदित्य सवित्र अर्क भास्करेभ्यो नमः। आदिदेव नमस्तुभ्यं प्रसीद मम भास्कर दिवाकर नमस्तुभ्यं प्रभाकर नमोस्तुते जपाकुसुम संकाशं काश्यपेयं महाद्युतिं तमोरिं सर्वपापघ्नं प्रणतोस्मि दिवाकरं श्री भास्कराय नमः। ಇವತ್ತಿನ ದಿನ ರಥಸಪ್ತಮಿ ಅಂತ. ಅಂದರೆ ರಥಸಪ್ತಮಿ ಅಂದರೆ ಏನು ಅಂದರೆ ಮಾಘ ಮಾಸ ಶುಕ್ಲ ಪಕ್ಷ ಸಪ್ತಮಿಯನ್ನು ರಥಸಪ್ತಮಿ ಅಂತ ಕರಿತೀವಿ. ಅಂದರೆ ಶಿಶಿರ ಋತು ಅಲ್ವಾ, ಇವಾಗ ಇರುವಂಥದ್ದು ಶಿಶಿರ ಋತು. ಅಂದರೆ ಅತ್ಯಂತ ಚಳಿ, ಬೆಳಿಗ್ಗೆ ಹೊತ್ತು ಎಷ್ಟು ಚಳಿ ಇರುತ್ತೆ. ಇಂತಹ ಶಿಶಿರ ಋತು ಚಳಿಗಾಲದಲ್ಲಿ, ಅದರಲ್ಲೂ ಮಾಘ ಮಾಸಕ್ಕೆ ಇನ್ನೊಂದು ಹೆಸರು ಏನು ಹೇಳಿ? ತಪಸ್ಮಾಸ. ಯಾರಿರೋದು? ತಪಸ್ಮಾಸ ಸುಶ್ರುತ. ಋತುಚರ್ಯ ಅಧ್ಯಾಯದಲ್ಲಿ ತಪಸ್ಯೋ ಅಂತ ಹೇಳ್ತಾನ. ಸೊ ತಪಸ್ಮಾಸ ಅಂದ್ರೇನೆ ಮಾಘ ಮಾಸ. ಅಂದರೆ ಯಾಕೆ ಮಾಘ ಮಾಸಕ್ಕೆ ತಪಸ್ಮಾಸ ಅಂತ ಕರಿತೀವಿ ಅಂದರೆ ನಾವು ಸೂರ್ಯನ ಉದ್ದೇಶಿಸಿ ತಪಸ್ ಮಾಡಬೇಕಂತೆ. ಅದಕ್ಕೆ ಈ ಮಾಘ ಮಾಸಕ್ಕೆ ಹೆಸರು ತಪಸ್ಮಾಸ. ಅಷ್ಟೇ ಅಲ್ದಿರ ಬಲವಾನ್ ರವಿಹಿ, ಯಾವ ಅಯನದಲ್ಲಿ ರವಿ ಅತ್ಯಂತ ಬಲವಂತನಾಗಿರ್ತಾನೆ? ಉತ್ತರಾಯಣದಲ್ಲಿ ಪ್ರಥಮ ಮಾಸ ಯಾವುದು? ಮಾಘ ಮಾಸ. ಅಂದರೆ ಗೊತ್ತಾಗ್ತಾ ಇದೆಯಾ? ಅಂದರೆ ಮಾಘ ಮಾಸ ಅಂದ್ರೇ ಸೂರ್ಯ ಮಾಸ ಅಂತ. ಅದಕ್ಕೆ ಮಾಘ ಮಾಸಕ್ಕೆ ಅಧಿಪತಿ ಒಬ್ಬ ಇರ್ತಾನೆ. ಅಂದರೆ ನಮ್ಮ ಸನಾತನ ಧರ್ಮದಲ್ಲಿ ಒಂದೊಂದು ಮಾಸಕ್ಕೂ ಒಬ್ಬೊಬ್ಬರು ದೇವತೆಗಳು ಅಧಿಪತಿಯಾಗಿರ್ತಾರೆ. ಹಂಗೆ ಮಾಘ ಮಾಸಕ್ಕೆ ಅಧಿಪತಿ ಯಾರು ಅಂದರೆ ಸೂರ್ಯನೇ. ಅರುಣ ಅಂತ ಒಂದು ಹೆಸರು. ಮಾಘ ಮಾಸಾಧಿಪತಯೇ ಅರುಣಾಯ ನಮಃ ಅಂತ ಹೇಳಿ. ಮಾಘ ಮಾಸಾಧಿಪತಯೇ ಅರುಣಾಯ ನಮಃ. ಗೊತ್ತಾಯ್ತಾ? ಸೊ ಮಾಘ ಮಾಸಕ್ಕೆ ಅಧಿಪತಿ ಆಗಿರೋನು ಅರುಣ ಅಂತ ಇಲ್ಲಿಗೆ ಗೊತ್ತಾಗತ್ತೆ. ಅದಕ್ಕೆ ತಪಸ್ಮಾಸ. ಅದಕ್ಕೆ ಈ ಮಾಸದಲ್ಲಿ ನಾವು ಏನೇ ಒಂದು ಅನುಷ್ಠಾನಗಳು ಮಾಡಿದ್ರು, ಯಾವುದೇ ಒಂದು ದೇವತಾ ನಮಸ್ಕಾರಗಳು ಅಥವಾ ದೇವರ ಅನುಷ್ಠಾನ, ಜಪ, ಹೋಮ, ನಮಸ್ಕಾರಗಳು ಏನು ಮಾಡಿದ್ರು ಅದೆಲ್ಲ ತಪಸ್ಸು ಅಂತ ಶಾಸ್ತ್ರ ಪರಿಗಣನೆ ಮಾಡಿಬಿಡತ್ತೆ. ಅದಕ್ಕೆ ಅತ್ಯಂತ ಶುದ್ಧ ಮಾಸ ಮಾಘ ಮಾಸ. ಓಕೆನಾ? ಅದಕ್ಕೆ ಮಾಘ ಸ್ನಾನ ಅಂತ ಕರಿತೀವಿ. ಬೆಳಿಗ್ಗೆನೆ ಸ್ನಾನ ಮಾಡಬೇಕು, ಅವಾಗ ಅತ್ಯಂತ ಪುಣ್ಯ ಫಲನ ಕೊಡತ್ತೆ ಶಾಸ್ತ್ರ. ಅದಕ್ಕೆ ಮಾಘ ಮಾಸ ಅಂತ ಹೇಳುವಂಥದ್ದು. ಈ ರೀತಿ ಇರುವಾಗ ಮಾಘ ಮಾಸ ತಪಸ್ಮಾಸ ಅಂತ ಇಲ್ಲಿಗೆ ಗೊತ್ತಾಗತ್ತೆ. ಅದರಲ್ಲೂ ಇವಾಗ ಶುಕ್ಲ ಪಕ್ಷದ ಸಪ್ತಮಿಯನ್ನು ರಥಸಪ್ತಮಿ ಅಂತ ಕರೆಯುತ್ತೆ. ಈಗ ರಥ ಅಂದರೆ ಏನು, ಸಪ್ತಮಿ ಅಂದರೆ ಏನು ಅಂತ ಗೊತ್ತಿರಬೇಕು. ಕರೆಕ್ಟಾ? ಅವಾಗ ರಥ ಅಂದರೆ ಏನು ಅಂದರೆ ನಾವು ಭೌತಿಕ ಅರ್ಥ ನೋಡೋಣ. ಮೊದಲನೇದಾಗಿ ಭೌತಿಕ ಅರ್ಥ ನೋಡುವಂಥದ್ದು ಏನಂತ ಅಂದರೆ, ಭೌತಿಕದಿಂದ ಏನು ಗೊತ್ತಾಗುತ್ತೆ? ರಥ ಅಂದರೆ ಒಂದು ಚಾರಿಯೇಟು. ಓಕೆನಾ? ಅದನ್ನ ರಥ ಅಂತ ಕರಿತೀವಿ. ಆದರೆ ನಿಮಗೆ ಗೊತ್ತಾ, ಶಾಸ್ತ್ರ ಏನು ಹೇಳುತ್ತೆ ಅಂದರೆ ಶರೀರಕ್ಕೆ ರಥ ಅಂತ. ಭಗವದ್ಗೀತೆಯನ್ನು ನಾವು ತೆಗೆದು ನೋಡಿದ್ರೆ ಆತ್ಮ್ಯಾನಂ ರಥಿನಂ ವಿದ್ವಿ ಶರೀರಂ ರಥಮೇವ ಚ. ನೋಡಿದ್ರ? ಆತ್ಮಾನಂ ರಥಿನಂ ವಿದ್ಯೆ. ಆತ್ಮ ರಥಿ ಅಂತೆ. ಅಂದರೆ ರಥಿ ಅಂದ್ರೇನು? ರಥದ ಒಳಗಡೆ ಇರೋನು ರಥಿ. ಇವಾಗ ಸಾರಥಿ ಒಳಗಡೆ ಅಲ್ವಾ ಇರ್ತಾನೆ. ಅದಕ್ಕೆ ಅವನು ಇವಾಗ ಶರೀರದ ಒಳಗಡೆ ಆತ್ಮ ಇದ್ದಾನಲ್ವ, ಅದಕ್ಕೆ ಆತ್ಮಾನಂ ರಥಿನಂ ವಿದ್ಯೆ. ಮತ್ತೆ ಶರೀರ ರಥಮೇವ ಚ. ಯಾಕೆ ಶರೀರಕ್ಕೆ ರಥ ಅಂತ ಕರೀತೀವಿ? ಅದೇ ರಥದ ನಿರುಕ್ತಿ ನಾವು ಗಮನಿಸಿದ್ರೆ ರಮಣಶೀಲತ್ವಾತ್ ರಥಃ ಅಂತ. ಅಂದರೆ ಯಾವಾಗಲೂ ರಥ ಸುಮ್ಮನೆ ಒಂದು ಕಡೆ ಕುತ್ಕೊಂಡಿರತ್ತ ಅಥವಾ ನಿಂತ್ಕೊಂಡಿರತ್ತ, ಯಾವಾಗಲೂ ಹೋಗ್ತಾ ಇರತ್ತೆ, ಚಲನದಲ್ಲೇ ಇರುತ್ತೆ. ಶರೀರ ಸುಮ್ಮನೆ ಒಂದು ಕಡೆ ಇರತ್ತ, ಯಾವಾಗಲೂ ಒಂದು ಕಡೆಯಿಂದ ಒಂದು ಕಡೆ ಹೋಗ್ತಾ ಇರುತ್ತೆ. ಯಾವಾಗಲೂ ಈ ಶರೀರದಲ್ಲಿ ಒಂದು ಕ್ರಿಯೆ ಅನ್ನೋದು ಆಗ್ತಾನೆ ಇರುತ್ತೆ. ಇವಾಗ ಹೇಳಿ, ರಥ ಅಂದರೆ ಶರೀರನೇ ಅಲ್ವಾ? ಅದಕ್ಕೆ ಆತ್ಮಾನಂ ರಥಿನಂ ವಿದ್ಯೆ ಶರೀರಂ ರಥಮೇವ ಚ ಅಂತ ಹೇಳಿರುವಂಥದ್ದು ಗೀತಾಚಾರ್ಯನಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮ. ಓಕೆನಾ? ಇವಾಗ ಸೌರ ಪುರಾಣ ಅಂತ ಒಂದಿದೆ ಪುರಾಣ.
18 ಪುರಾಣಗಳಲ್ಲಿ ಸೌರ ಪುರಾಣ ಅಂತ ಒಂದು ಪುರಾಣ. ಆ ಸೌರ ಪುರಾಣದಲ್ಲಿ ಆದಿತ್ಯಾಷ್ಟಕಂ ಅಂತ ಒಂದು ಆದಿತ್ಯಾಷ್ಟಕ ಇದೆ. ಅದರಲ್ಲಿ ಬರ್ತಾ ಇವಾಗ ಒಂದು ಶ್ಲೋಕ ಹೇಳಿಸ್ತೆ. ಆದಿದೇವ ನಮಸ್ತುಭ್ಯಂ ಪ್ರಸೀದ ಮಮ ಭಾಸ್ಕರ ದಿವಾಕರ ನಮಸ್ತುಭ್ಯಂ ಪ್ರಭಾಕರ ನಮೋಸ್ತುತೆ ಸಪ್ತಾಶ್ವರಥಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತ ಪದ್ಮಧರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ ಅಂತ ಸೂರ್ಯ ನಮಸ್ಕಾರ. ಈ ಶ್ಲೋಕ ಹಂಗೆ ಕಂಟಿನ್ಯೂ ಆಗತ್ತೆ, ಆಯ್ತಾ? ಫುಲ್ಲು ಹೇಳಲ್ಲ, ಇವಾಗ ಸದ್ಯಕ್ಕೆ ಇಷ್ಟು ನಾಲ್ಕ ಇಟ್ಕೊಳ್ಳಿ. ಸೊ ಈ ಶ್ಲೋಕ ಗಮನಿಸಿದ್ರೆ ಸಪ್ತಾಶ್ವರಥಮಾರೂಢಂ ಅಂತಿದೆ. ಈ ಪದ ತಗೋಣ. ಏನಿದು ಸಪ್ತಾಶ್ವರಥಮಾರೂಢಂ ಅಂದ್ರೆ ನೋಡು, ಸೂರ್ಯನ್ಗೆ ರಥ, ಆ ರಥಕ್ಕೆ 7 ಕುದುರೆಗಳಿರತ್ತಂತೆ. ಅದಕ್ಕೆ ಸಪ್ತಾಶ್ವ. ಆ ಸಪ್ತಾಶ್ವಗಳಿಂದ ಕೂಡಿರುವಂತಹ ರಥದ ಮೇಲೆ ಆರೂಢನಾಗಿರ್ತಾನೆ ಸೂರ್ಯ. ಅಂತ ಸೂರ್ಯನನ್ನ ನಾನು ಭಾವಿಸಿ ನಮಸ್ಕಾರ ಮಾಡ್ತಾ ಇದ್ದೀನಿ. ಹೆಂಗಿದೆ? ಇವತ್ತು ರಥಸಪ್ತಮಿ ದಿನ, ಆ ರಥಸಪ್ತಮಿ ಆ ಹೊಸ ಕುದುರೆ ಇಷ್ಟು ದಿನಾನು ದಕ್ಷಿಣಾಯನಕ್ಕೆ ಹೋಗ್ತಾ ಇರತ್ತಲ್ವ, ಇವಾಗ ಪಥ ಚೇಂಜ್ ಮಾಡತ್ತೆ. ಓಕೆನಾ? ಅಂದ್ರೆ ಉತ್ತರಕ್ಕೆ ನಡೆಯುತ್ತೆ. ಅದಕ್ಕೆ ಇವತ್ತಿಂದ ಅಬ್ಸರ್ವ್ ಮಾಡಿ, ಸೂರ್ಯ ಆಲ್ಮೋಸ್ಟ್ ಸೌತ್ ಈಸ್ಟ್ ಅಲ್ಲಿ ಇರ್ತಾನೆ, ಇನ್ಮೇಲೆ ಈಸ್ಟ್ಗೆ ಬರ್ತಾನೆ, ಆಮೇಲೆ ನಾರ್ತ್ ಈಸ್ಟ್ಗೆ ಹೋಗ್ತಾನೆ. ಇವಾಗ ಹಿಂಗಾಗಿದೆ ಅಂದ್ರೆ ಬೆಸ್ಟ್ ಅವ್ರು ಹೇಳಿದ್ರೇನೆ ಒಪ್ಕೊಂತಾರೆ ಈಸ್ಟ್ ಅವರು. ನಮ್ಮ ಹೆಸರು ನೋಡು, ಈಸ್ಟ್, ಪೂರ್ವ ದೇಶ ಅಂದ್ರೆ ಸೂರ್ಯನ ಮೇಲೆ ಅತ್ಯಂತ ಆಸಕ್ತಿ ಇರುವಂತಹ ದೇಶ. ಅಂದ್ರೆ ಸೂರ್ಯ ಉದಯಿಸುವಂತಹ ದೇಶ ನಮ್ಮಲ್ಲಿ, ಅದಕ್ಕೆ ನಮ್ದು ಪೂರ್ವ ದೇಶ ಅಲ್ವಾ? ಸೊ ಅದಕ್ಕೆ ನಮ್ಮ ಹೆಸರೇನು ಭಾರತ. ಅಂದ್ರೆ ಭಾಸಿಸುವಂಥದ್ದು, ರಥ ಅಂದ್ರೆ ಆಸಕ್ತಿ ಇರುವಂಥದ್ದು, ಅಂದ್ರೆ ಭಾಸಿಸುವಂಥದ್ದು ಯಾವುದು? ಭಾಸ್ಕರ. ಭಾಸ್ಕರನ ಮೇಲೆ ಅತ್ಯಂತ ವಿಶೇಷ ರತಿ ಇರುವವರು ಭಾರತಿ. ವಿ ಆರ್ ಭಾರತೀಯರು ಅಂತ ಗೊತ್ತಾಗತ್ತೆ. ಸರಿಯಪ್ಪ? ಇಷ್ಟನು ಸಪ್ತಾಶ್ವ ರಥಮಾರೂಢಂ. ಇದು ಲೌಕಿಕ ಭೌತಿಕ ಅರ್ಥ. ಮತ್ತೆ ಶರೀರದಲ್ಲಿ ಸೂರ್ಯ ಇದ್ದಾನೆ ಗೊತ್ತಾ? ಆಯುರ್ವೇದದಲ್ಲಿ ಒಂದೊಂದು ಶ್ಲೋಕದಲ್ಲೂ ಎಷ್ಟು ಉಪಮಗಳು ಕೊಟ್ಟಿದ್ದಾರೋ. ತ್ರಿಮರ್ಮಿಯ ಸಿದ್ಧಿಸ್ಥಾನ ನಾವು ತೆಗೆದು ನೋಡಿದ್ರೆ ಅಲ್ಲಿ ಏನ್ ಹೇಳ್ತಾರೆ? ತ್ರಿಮರ್ಮಗಳಲ್ವಾ, ಅಲ್ಲಿ ಶಿರಸ್ಸಿಗೆ ಒಂದು ಉಪಮ ಕೊಡ್ತಾರೆ, ಸೂರ್ಯಮಿವ ಗಭಸ್ತಯ ಅಂತ ಅಲ್ವಾ? ಅಂದ್ರೆ ಶಿರಸ್ ಇಸ್ ಈಕ್ವಲ್ ಟು ಸೂರ್ಯ. ನೋಡ್ದ ಎಷ್ಟು ಚೆನ್ನಾಗಿದೆ? ಅಂದ್ರೆ ಶಿರಸ್ಸು ಅನ್ನೋದು ಸೂರ್ಯ ಆಯ್ತಂತೆ. ಇನ್ನು ನಮ್ಮ ಶರೀರ ಅಂದ್ರೆ ಒಬ್ಬೊಬ್ಬರ ತಲೆಗಳು ನೋಡಿದ್ರೆ ಸೂರ್ಯ ನಮಗೆ ಕಾಣಿಸ್ಬೇಕು. ಅದನ್ನ ಇವಾಗ ಪ್ರೂವ್ ಮಾಡ್ತೀವಿ. ಇವಾಗ ಸಪ್ತಾಶ್ವ ರಥಮಾರೂಢ. ಇವಾಗ ಇಲ್ಲೆಲ್ಲಪ್ಪ ಅಶ್ವಗಳಿದೆ, ಶಿರಸ್ಸಲ್ಲಿ ಎಲ್ಲಿ ಅಶ್ವ ಇದೆ ಅಂದ್ರೆ, ಅಶ್ವ ಅಂದ್ರೆ ಏನ್ ಗೊತ್ತಾ? ಅಶ್ವ ಅಂದ್ರೆ ಕುದುರೆ ಅಷ್ಟೇ ಅಲ್ಲ, ಅಶು ವ್ಯಾಪ್ನೋತಿ ಇತಿ ಅಶ್ವಹ ಅಂತ. ಅಂದ್ರೆ ಯಾವುದು ಅತ್ಯಂತ ಅಶು ಅಂದ್ರೆ ಬೇಗ ವ್ಯಾಪಿಸುತ್ತೋ ಅದನ್ನ ಅಶ್ವ ಅಂತ ಕರಿತೀವಿ. ಇವಾಗ ಸೂರ್ಯಮಂಡಲ ಎಲ್ಲೋ ಇದೆ, ಅಲ್ಲಿಂದ ಭೂಮಂಡಲಕ್ಕೆ ಎಷ್ಟು ಬೇಗ ಬಂದ್ಬಿಡತ್ತಲ್ವಾ, ಅದಕ್ಕೆ ಆ ಕಿರಣಕ್ಕೆ ಅಶ್ವ ಅಂತ. ಅದೇ ತರ ಒಂದು ಪ್ರಾಣಿನೂ ಇದೆ, ಅದು ಬೇಗ ಹೋಗೋದಕ್ಕೆ ಆ ಪ್ರಾಣಿಗೆ ಅಶ್ವ ಅಂತ ಹೇಳ್ತೀವಿ. ಅಶ್ವ ಪ್ರಾಣಿಯಸ್ಸು ಕಿರಣಕ್ಕಿಟ್ಟಿಲ್ಲ, ಕಿರಣದಸ್ಸು ಪ್ರಾಣಿಗಿಟ್ಟಿರೋ ಅಂಥದ್ದು. ನಾವು ಲೋಕದಲ್ಲಿ ಪ್ರಾಣಿಗಳನ್ನೇ ನೋಡಿ ಪ್ರಾಣಿಗಳ ಹೆಸರು ಇಟ್ಟಿದ್ದಾರಲ್ವಾ ಅಂತ ಅನ್ಕೊಂತೀವಿ. ಅಲ್ಲ, ಕಿರಣದ ಹೆಸರು ಪ್ರಾಣಿಗೆ ಇಟ್ಟಿರೋ ಅಂಥದ್ದು. ನನಗೆ ಗೊತ್ತಾಗ್ಬೇಕು. ಇದು ಒಂದರ್ಥ. ಇನ್ನೊಂದು ಅರ್ಥ ಏನ್ ಗೊತ್ತಾ? ಸಪ್ತಾಶ್ವ ರಥಮಾರೂಢಂ ಅಂದ್ರೆ ಏಕೋ ಅಶ್ವಃ ಸಪ್ತ ವಹತಿ ನಾಮ ಅಂತ. ಅಂದ್ರೆ ಆ ಸೂರ್ಯನ ರಥಕ್ಕೆ ಒಂದೇ ಅಶ್ವ ಇರೋದಂತೆ, ಆ ಅಶ್ವದ ಹೆಸರು ಸಪ್ತ ಅಂತ. ಹೆಂಗಿದೆ? ಏಕೋ ಅಶ್ವಃ ಸಪ್ತ ವಹತಿ ನಾಮ ಅಂತ. ಇದು ಇನ್ನೊಂದು ಅರ್ಥ. ಓಕೆನಾ? 2 ಅರ್ಥಗಳು ಗ್ರಾಹ್ಯಾನೆ, 2 ಇಂಪಾರ್ಟೆಂಟೆ. ಅದರಲ್ಲೂ ಇವತ್ತಿನ ದಿನ ವಿಶೇಷವಾಗಿ ರಥಸಪ್ತಮಿ ದಿನ ಸೂರ್ಯ ರಥನ ತಿರುಗಿಸೋ ಕಡೆಗೆ ಅಂದ್ರೆ ಶರೀರದಲ್ಲೂ ಏನೋ ಚೇಂಜ್ ಆಗತ್ತಲ್ವಾ? ಯಾಕೆಂದ್ರೆ ಲೋಕಪುರುಷ ಸಿದ್ಧಾಂತದ ಮೇಲೆ ನಿಂತಿರುವಂಥದ್ದು. ಚರಕ ಶಾರೀರ 5ನೇ ಅಧ್ಯಾಯ ತೆಗೆದು ನೋಡಿದ್ರೆ ಏನಂತ ಹೇಳ್ತಾನೆ? ಆದಿತ್ಯ ಸ್ವಾದಾನಂ. ಆದಿತ್ಯ ಅಂದ್ರೆ ಆದಾನಕ್ಕೆ ಸಂಕೇತ ಅಂತ ಹೇಳ್ತಾನೆ. ಆದಾನ ಅಂದ್ರೇನು? ದಾನ ಅಂದ್ರೆ ಕೊಡೋದು, ಆದಾನ ಅಂದ್ರೆ ಸ್ವೀಕಾರ ಮಾಡುವಂಥದ್ದು ಅಲ್ವಾ? ಅದಕ್ಕೆ ಆದಿತ್ಯ ಯಾವಾಗಲೂ ತೊಗೊತಾನೇ ಇರ್ತಾನೆ. ನಿಮ್ಗೊಂದು ಅಡ್ವರ್ಟೈಸ್ ಜ್ಞಾಪಕ ಇದೆಯಾ? ಗ್ಲೂಕೋಸ್ ಸ್ಟ್ರಾಗ್ ಅಂತ ಕುಡಿತಾ ಇರೋದು. ಅಂದ್ರೆ ಆದಿತ್ಯ ಅಂದ್ರೆ ಯಾವಾಗಲೂ ಆದಾನ. ಅದಕ್ಕೆ ಚರಕ ಚಿಕಿತ್ಸಾಸ್ಥಾನ 15ನೇ ಅಧ್ಯಾಯದಲ್ಲಿ ಅನ್ನಂ ಆದಾನ ಕರ್ಮಾತು ಪ್ರಾಣ ಕೋಷ್ಟಂ ಪ್ರಕರ್ಷತಿ. ನೋಡಿ, ಅನ್ನಂ ಆದಾನ ಕರ್ಮಾತು ಪ್ರಾಣಃ. ಪ್ರಾಣ ಎಲ್ಲಿದೆ? ಶಿರಸ್ಸಲ್ಲಿ ಅಲ್ವಾ? ಇವಾಗ ಶಿರಸ್ಸಲ್ಲಿ ಆದಾನನೇ ಮಾಡ್ತಾನಂತೆ. ಅದಕ್ಕೆ ಅನ್ನಂ ಆದಾನ ಕರ್ಮಾತು ಪ್ರಾಣಃ ಅಂತ ಹೇಳಿದ್ದಾರೆ. ಸೀಕ್ರೆಟ್ಸ್ ಗೊತ್ತಾಗ್ತಾ ಇದೆಯಾ? ಅದಕ್ಕೆ ಶಿರಸ್ಸಲ್ಲೇ ಸೂರ್ಯ ಇರುವಂತದ್ದು. ಓಕೆನಾ? ಇನ್ನು ಹಂಗೆ ನೋಡಕ್ ಹೋದ್ರೆ ಹೃದಯಕ್ಕೆ ಏನಂತ ಕೊಡ್ತಾನೆ? ಪುಂಡಲೀಕೇನ ಸದೃಶಂ ಹೃದಯಂ ಸಾ ಅಧೋಮುಖಂ ಜಾಗೃತ ವಿಕಸತಿ ಸ್ವಪದಶ್ಚ ನಿಮೀಲತಿ. ಪದ್ಮ ಅಂತೆ, ಆಯ್ತಾ? ನೆಕ್ಸ್ಟ್ ಬಸ್ ಏನೈತೆ? ಸಹಿತ ಸಾಗರಂ ಯಥಾ. ಅಂದ್ರೆ ನದಿಗಳೆಲ್ಲ ಸೇರಿ ಸಾಗರಕ್ಕೆ ಹೋಗುವಂಥದ್ದು. ಇವಾಗ ನಮ್ಮ ಶರೀರ ನೋಡು, ಇದು ಆಯುರ್ವೇದ ಅಂದ್ರೆ. ಇದೊಂದು ಉಪಮ ನೋಡಿದ ತಕ್ಷಣ ಏನು ಆಯುರ್ವೇದ ರಚನೆ ಅಂತ ಅನ್ಸ್ಬಿಡತ್ತೆ. ನೋಡು,
ಇನ್ ಜನರಲ್ ಆಗಿ ಲೋಕದಲ್ಲೂ ಫಸ್ಟ್ ಏನಿರುತ್ತೆ, ನೀರಿರುತ್ತೆ, ಅದ್ರ ಮೇಲೆ ಪದ್ಮ ಇರುತ್ತೆ, ಪದ್ಮದ ಮೇಲೆ ಸೂರ್ಯ ಇರ್ತಾನೆ. ಒಂದಕ್ಕೊಂದು ಇಂಟರ್ಲಿಂಕ್ ಇದೆಯಾ? ಕೆಳಗಡೆ ಬಸ್ತಿ ಇದೆಯಂತೆ, ಅದ್ರ ಮೇಲೆ ಒಂದು ಪದ್ಮ ಇದೆಯಾ, ಹೃದಯ ಇದೆಯಂತೆ, ಈ ಹೃದಯದ ಮೇಲೆ ಶಿರಸ್ಸು, ಸೂರ್ಯ ಇದ್ದಾನಂತೆ. ಹೆಂಗಿದೆ ಅಂದ್ರೆ ಒಂದು ಶರೀರ ನೋಡಿದ ತಕ್ಷಣ ಆಹಾ, ಮೂರು ಜನನು ನಾಪ್ಕ ಬರ್ಬೇಕು, ಜಲ ವರುಣ ದೇವ ನಾಪ್ಕ ಬರ್ಬೇಕು, ಪದ್ಮ ಅಮ್ಮ ಲಕ್ಷ್ಮಿ ನಾಪ್ಕ ಬರ್ಬೇಕು, ಸೂರ್ಯ ನಾರಾಯಣ ನಾಪ್ಕ ಬರ್ಬೇಕು. ಮತ್ತೆ ಇವರೆಲ್ಲ ಡಿಪೆಂಡ್ ಆಗಿರೋದು ಸೂರ್ಯನ ಮೇಲೆನೆ. ಸೂರ್ಯ ಇಲ್ಲ ಅಂದ್ರೆ ಪದ್ಮ ಯಾವಾಗ್ಲೂ ಮುಚ್ಕೊಂಡಿರತ್ತೆ, ಸೂರ್ಯ ಬಂದ್ರೆ ವಿಕಸನ ಆಗುತ್ತೆ. ಅದಕ್ಕೆ ನಾವು ನಿದ್ದೆ ಮಾಡಿದ ತಕ್ಷಣ ಸೂರ್ಯ ಇಲ್ಲ, ರಾತ್ರಿ ಪದ್ಮನು ವಿಕಸತಿ ಅಂದ್ರೆ ಜಾಗೃತ ವಿಕಸತಿ, ಸ್ವಲ್ಪ ತಕ್ಷಣ ನಿಮೀನತೆ, ಫುಲ್ ನಿಮೀಲನ ಆಗೋಗುತ್ತೆ. ಇದು ತತ್ವ ಸುಶ್ರುತ ಇರೋದು. ಹೇಗಿದೆ ಇದು ಕಾನ್ಸೆಪ್ಟ್ ಅಂದ್ರೆ ಆಯುರ್ವೇದಾಚಾರ್ಯರು ಎಷ್ಟು ದೊಡ್ಡ ಸೂರ್ಯ ಉಪಾಸಕರು ಅಂತ ಗೊತ್ತಾಗ್ತಾ ಇದೆಯಾ? ಮತ್ತೆ ಇವತ್ತಿನ ದಿನ ವಿಶೇಷವಾಗಿ ಸೂರ್ಯ ಗ್ರಹ ಯಾವ ವೃಕ್ಷಕ್ಕೆ ಅದಿದೆ ಅಂತ ಅರ್ಕಕ್ಕೆ, ಓಕೆನಾ? ಅದಕ್ಕೆ ಅರ್ಕಂ ಅರ್ಕಾಯ ಅಂತ. ಅದಕ್ಕೆ ಅರ್ಕ ಅನ್ನೋ ನಾಮನೇ ಸೂರ್ಯನ ಹೆಸರು. ಅಂದ್ರೆ ಸೂರ್ಯನ ನಾಮದಿಂದನೇ ಒಂದು ಔಷಧಿ ಕೂಡ ನಾಮಕರಣ ಮಾಡಿದೀವಿ. ಇನ್ನು ಯೋಗಗಳಲ್ಲಿ ಕೇಳಲೇಬೇಡ, ಪ್ರಭಾಕರವತಿ, ಪ್ರಭಾಕರ ಅನ್ನೋದು ಮತ್ತೆ ಸೂರ್ಯನದೇ ನಾಮ. ಇಲ್ಲಿ ವಾಗ್ಭಟ ಅಷ್ಟು ಪುಷ್ಟದಲ್ಲಿ ಎಷ್ಟು ದೊಡ್ಡ ವಿಶೇಷ ಆರಾಧನೆ ಇರುತ್ತೆ ಅಂದ್ರೆ ವ್ರತದಮಯಮ ಸೇವಾ ತ್ಯಾಗಶೀಲಾಭಿಯೋಗೋ ದ್ವಿಜಸುರ ಗುರು ಪೂಜಾ ಸರ್ವಸತ್ವೇಷು ಮೈತ್ರಿ ಶಿವ ಶಿವ ಸುತ ತಾರ ಭಾಸ್ಕರಾರಾಧನಾನಿ ಪ್ರಕಟಿತಮಲ ಪಾಪಂ ಕುಷ್ಟ ಮುನ್ಮೂಲಯಂತಿ ಅಂತ ಹೇಳ್ತಾನೆ ನೋಡಿ. ಭಾಸ್ಕರಾರಾಧನಾ ವಾಗ್ಭಟ ಹೇಳ್ತಾನೆ, ಭಾಸ್ಕರನ ಆರಾಧನೆ ಮಾಡ್ಬೇಕಂತೆ, ಅವಾಗ ಕುಷ್ಟನೂ ಹೋಗತ್ತೆ, ಪಾಪನೂ ಹೋಗತ್ತೆ, ಕುಷ್ಟ ಮುನ್ಮೂಲಯಂತಿ. ಹಿಂಗೆ ಸೊ ಅಷ್ಟು ದೊಡ್ಡ ಪ್ರಾಚೀನ. ಅದಕ್ಕೆ ಆರೋಗ್ಯಂ ಭಾಸ್ಕರಾದಿಚ್ಛೇದಂತ ಹೇಳಿರುವಂಥದ್ದು ಇವತ್ತಿನ ಅದರಲ್ಲೂ. ಅದಕ್ಕೆ ಕುಷ್ಠ ಚಿಕಿತ್ಸೆ ಫುಲ್ಲು ತೆಗೆದು ನೋಡಿ, ಅರ್ಕತೈಲ, ಅರ್ಕಕ್ಷಾರ, ಆದಿತ್ಯ ಪಾಕತೈಲ, ಇದೆಲ್ಲ ಯಾಕೆ ಹಿಂಗೆ ಯೋಗಗಳ ನಾಮಕರಣ ಇಟ್ಟಿರೋ ಅಂಥದ್ದು ಅಂದ್ರೆ ಚರ್ಮಕ್ಕೆ ಮತ್ತೆ ಸೂರ್ಯನಿಗೆ ಅಷ್ಟು ದೊಡ್ಡ ಅವಿನಾಭಾವ ಸಂಬಂಧ. ಅದರಲ್ಲೂ ಇವತ್ತು ರಥಸಪ್ತಮಿ ದಿನ ಅದಕ್ಕೆ ಅರ್ಕ ಪತ್ರಗಳಲ್ಲಿ ಇಟ್ಕೊಂಡು ಸ್ನಾನ ಮಾಡಬೇಕು. ಸಪ್ತ ಮಹಾಸಪ್ತ ಸಪ್ತದ್ವೀಪ ವಸುಂಧರ ಶ್ವೇತಾರ್ಕ ಪರ್ಣಮಾದಾಯ ಸಪ್ತಮಿ ರಥಸಪ್ತಮಿ ಅಂತ ಹೇಳುವಂಥದ್ದು, ಓಕೆನಾ? ಅದಕ್ಕೆ ಸಪ್ತಮಿ ಪ್ರಿಯ ದೇವತಾ, ಸಪ್ತಮಿ ಅಂದ್ರೆ ಅತ್ಯಂತ ಇಷ್ಟವಾದ ದೇವತಾ. ಅದಕ್ಕೆ ವೇದ ಮಂತ್ರದಲ್ಲಿ ಸಪ್ತ ಸೂರ್ಯ ದಿವಮರು ಪ್ರವೇಶಂತಿ ಅಂತೆಲ್ಲ ಸಪ್ತದ್ದೇ ನಾಮಗಳು ಬರುತ್ತೆ, ಓಕೆನಾ? ಸೊ ಇಷ್ಟು ದೊಡ್ಡ ಕಾನ್ಸೆಪ್ಟು ರಥಸಪ್ತಮಿಗೆ ಇರುವಂಥದ್ದು. ಅಷ್ಟೇ ಹೇಳ್ತೀರಾ, ನಮ್ಮ ಶರೀರದಲ್ಲಿ ಇವಾಗ ಅಶ್ವಗಳು ಎಷ್ಟು ಸಪ್ತ ಇರುತ್ತಂತೆ, ಆಯ್ತಾ? ಅದಕ್ಕೆ ಇವಾಗ ಶಿರಸ್ಸು ಅನ್ನೋದು ಇದೆ. ಶಿರಸ್ಸಲ್ಲಿ ಸಪ್ತ ಶಿರಸ್ಸಿ ಸಪ್ತ ಇಂದ್ರಿಯಗಳಿದೆ, ಹೌದಾ? 2 ಚಕ್ಷು, 2 ಮೂಗು, 1 ಬಾಯಿ, 2 ಕಿವಿ, ಎಷ್ಟಾಯ್ತು? 7. ಅಶ್ವ ಅಂದ್ರೆ ಗೋಭಿರ ಅಶ್ವೈಹಿ ಅಂತ, ಅಂದ್ರೆ ಇಂದ್ರಿಯಗಳಿಗೆ ಅಶ್ವ ಅಂತ ಹೆಸರು, ಗೊತ್ತಾ? ಇವಾಗ 7 ಇಂದ್ರಿಯಗಳ ಮುಖಾಂತರ ಒಳಗಡೆ ಆತ್ಮ, ಸೂರ್ಯ ಆತ್ಮ ಇದೆ. ಇವನು ಇಂದ್ರಿಯ ಈ ಅಶ್ವಗಳ ಮುಖಾಂತರ ಜ್ಞಾನ ಸಂಪಾದನೆ ಮಾಡ್ತಾ ಇದ್ದಾನೆ ಅಲ್ವಾ? ಅದಕ್ಕೆ ಇದು ರಥಸಪ್ತಮಿ ಅಂದ್ರೆ. ಅದಕ್ಕೆ ಶಿರಸ್ಸಲ್ಲಿ ಸೂರ್ಯ ಇರಾನಿ ಅಂತ ಪ್ರೂವ್ ಆಗುತ್ತೆ. ಹಿಂಗಿದೆ ಒಂದು ಉಪಮಾ ಕೊಟ್ಟಿದ್ದಾರೆ ಅಂತ ಆಯುರ್ವೇದ ಆಚಾರ್ಯರು. ಅದರಿಂದ ಇಷ್ಟೆಲ್ಲ ತತ್ವಗಳಿರತ್ತೆ. ಸುಮ್ಮನೆ ಏನೇನೋ ಹೇಳಿದೆ ನಿಮ್ಗೆ ಅರ್ಥ ಆಗಲ್ಲ ಅನ್ನೋ ಮಾತ್ರಕ್ಕೆ ಇಲ್ವೇ ಇಲ್ಲ ಅಂತ ರಿಜೆಕ್ಟ್ ಮಾಡೋಕ್ಕಾಗತ್ತಾ? ಎಲ್ಲ ಅರ್ಥ ಮಾಡ್ಬೇಕು ಅಂದ್ರೆ ಎಷ್ಟು ಅನುಷ್ಠಾನಗಳು ಮಾಡ್ಬೇಕು. ಅವಾಗ ಸೂರ್ಯ ಅನುಗ್ರಹ ಮಾಡಿದ್ರೆ ಇದೆಲ್ಲ ಅರ್ಥ ಆಗುತ್ತೆ. 7 ಇಂದ್ರಿಯಗಳು 7 ಕುದುರೆಗಳಂತೆ. 7 ಕುದುರೆಗಳು ಕಾರ್ಯನಿರ್ವಹಣೆ ಮಾಡೋದು ಯಾವುದಿಂದ? ಒಂದು ಶಕ್ತಿಯಿಂದಾನೆ. ಆ ಶಕ್ತಿ ಸೂರ್ಯ ಆಯ್ತು. ಅದಕ್ಕೆ ಸೂರ್ಯ ಆತ್ಮಕಾರಕ. ಜ್ಯೋತಿಷ್ಯದಲ್ಲೂ ಅಷ್ಟೇ ಸೂರ್ಯ ಅಂದ್ರೆ ಆತ್ಮಕಾರಕ. ಒಬ್ಬೊಬ್ರು ಒಂದೊಂದು ಕಾರಕ. ಶುಕ್ರ ಭೋಗಕಾರಕ, ರಾಹು ಸಂತಾನಕಾರಕ, ಮತ್ತೆ ಸೂರ್ಯ ಏನಪ್ಪಾ ಅಂದ್ರೆ ಆತ್ಮಕಾರಕ ಅಂತ. ಸೊ ಆತ್ಮ ಇದ್ದರೆ ಇಂದ್ರಿಯಗಳೆಲ್ಲನೂ ವರ್ಕ್ ಆಗುತ್ತೆ, ಆತ್ಮ ಇಲ್ಲಾಂದ್ರೆ ವರ್ಕೇ ಆಗಲ್ಲ. ಈ ಸಪ್ತ ಇಂದ್ರಿಯಗಳು ವರ್ಕ್ ಆಗೋದು ಆತ್ಮದಿಂದ ಆಗುವಾಗ ಇವರು ಸಪ್ತಾಶ್ವ ರಥ ಮಾಡುವುದು. ನೋಡ್ರ ಸೌರಪುರಾಣದ ಶ್ಲೋಕ ಭೌತಿಕವಾಗೂ ಸತ್ಯ, ಶಾರೀರಿಕವಾಗೂ ಸತ್ಯ ಇದೆ. ಲೋಕಪುರುಷ ಸಿದ್ಧಾಂತ. ಓಕೆ, ಜೈ ಭಾಸ್ಕರ, ಜೈ ಶ್ರೀ ಆಯುರ್ವೇದ.